ಶ್ರೀ ಗುರುಭ್ಯೋ ನಮಃ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಗುರುಭ್ಯೋ ನಮಃ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಶ್ರೀ ದತ್ತಾವಧೂತ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ನಿನ್ನೆ ವಿಡಿಯೋದೊಳಗೆ 7, 8, 9 ಶ್ಲೋಕಗಳು ಮತ್ತು ಅದರದ್ದು ವಿವರಣೆ ನೋಡಿದ್ವಿ. ಇವತ್ತು ಶ್ಲೋಕ 10, 11, 12 ಇವುಗಳ ಗೂಢಾರ್ಥವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಶ್ಲೋಕ 10. ಸದಾ ಸರ್ವದಾ ಪ್ರೀತಿರಾಮಿ ಧರಾವಿ, दुखाची स्वये सांडी जीवी करावी, देहे दुखते सुख मानीत जावे, विवेके सदा ಸ್ವಸ್ವರೂಪಿ ಭರಾವೆ. ಭಾವಾರ್ಥ: ಯಾವಾಗಲೂ ಭಗವಂತನ ಅಭಿರುಚಿ ಹೊಂದಿರಬೇಕು. ನಮ್ಮ ಮನಸ್ಸಿನಲ್ಲಿ ನಮ್ಮ ದುಃಖದ ಅರಿವು ಯಾವಾಗಲೂ ಇರುತ್ತದೆ. ನಾವಾಗಿಯೇ ಆ ಅರಿವನ್ನು ಮರೆಯುವ ಪ್ರಯತ್ನ ಮಾಡಬೇಕು. ಇಷ್ಟೇ ಅಲ್ಲದೆ ದೇಹದ ದುಃಖದಲ್ಲಿಯ ಸುಖವನ್ನು ತಿಳಿದುಕೊಳ್ಳುವ ಅಭ್ಯಾಸ ಮಾಡಬೇಕು. ನಿತ್ಯ ಹಾಗೂ ಅನಿತ್ಯಗಳ ಭೇದ ತಿಳಿದುಕೊಂಡು ನಮ್ಮ ಅಂತರಂಗದಲ್ಲಿ ಭಗವಂತನನ್ನು ತುಂಬುವ ಸತತ ಅಭ್ಯಾಸ ಮಾಡಬೇಕು. ಭಕ್ತಿಯ ಮಾರ್ಗದೊಳಗೆ ನಾವು ದೇಹ ಬುದ್ಧಿಯನ್ನು ಮರೆಯೋದು ಅತ್ಯಂತ ಪ್ರಾಮುಖ್ಯತೆ ವಹಿಸ್ತದೆ. ಮನುಷ್ಯ ಜೀವನದೊಳಗೆ ನಾನಾ ಥರದ ಸಂಕಟ, ದುಃಖ, ನೋವು, ವ್ಯಾಧಿ ಇದ್ದೇ ಇರ್ತಾವೆ. ಆದರೆ ಯಾರಿಗೂ ಅದು ಬೇಕಾಗಿರೋದಿಲ್ಲ. ನಾವು ಹುಟ್ಟಿ ಬಂದ ಮೇಲೆ ನಮಗೇನೂ ಕಷ್ಟ ಇಲ್ದಂಗೆ, ಜಡ್ಡ ಇಲ್ದಂಗನ, ಕೊನೆ ಕಾಲಕ್ಕೆ ಮೃತ್ಯುನೂ ಕೂಡ ಕಷ್ಟ ಇಲ್ದಂಗೆ ಬಂದುಬಿಡಬೇಕು, ಪಾರಾಗಿಬಿಡಬೇಕು, ಇದು ಪಾಸಿಬಿಲಿಟಿನೇ ಇಲ್ಲ. ಹೌದಾ? ಮತ್ತು ಇದರಿಂದ ಹೆಂಗೆ ಹೊರಗೆ ಬರೋದು? ಬರೀ ದೃಶ್ಯ ವಸ್ತುಗಳನ್ನು ತುಂಬಿಕೊಂಡ ಮನಸ್ಸನ್ನು ಭಗವಂತನ ನಾಮಸ್ಮರಣೆಯಿಂದ ಭಗವದ್ರೂಪವಾಗಿ ಮಾಡಬೇಕು. ಆವಾಗ ದೇಹದ ಮೇಲಿನ ಪ್ರೇಮ ಕಡಿಮೆಯಾಗಿ ಎಂಥದೇ ಸಿಚುವೇಶನ್ ಒಳಗೂ, ದುಃಖ ಅನುಭವಿಸೋ ಪ್ರಸಂಗದೊಳಗೂ ಕೂಡ ಆನಂದದಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ. ಲೈಫ್ ಅಂದ್ರೆ ಬರೀ ಸಿಂಪಲ್ ಸರ್ವೈವಲ್ ಅಲ್ಲ, ಮೀನಿಂಗ್ಫುಲ್ ಲಿವಿಂಗ್ ಆಗ್ತದೆ. ಈಗ ಮುಂದಿನ ಕ್ಯಾಟಗರಿ ಬಂದು ಮನುಷ್ಯ ಜೀವನದ ಅಪೂರ್ಣತೆ. ಶ್ಲೋಕ 11. जनी सर्व सुखी असा कोण आहे, विचारे मना तुची शोधू निपाहे, मनात वाचिरे पूर्व संचित केले, तया सारिखे भोगणे प्राप्त झाले. ಭಾವಾರ್ಥ: ಹೇ ಮನಸ್ಸೇ, ನೀನು ಸ್ವತಃ ವಿಚಾರಗಳ ಮೂಲಕ ಸೂಕ್ಷ್ಮವಾಗಿ ನಿರೀಕ್ಷಣೆ ಮಾಡು ಹಾಗೂ ಈ ಪ್ರಪಂಚದಲ್ಲಿ ಯಾವ ಮನುಷ್ಯನಾದರೂ ಸುಖಿಯಾಗಿರುವನೇ ಎಂಬುದನ್ನು ಶೋಧಿಸಿ ನೋಡು. ಪ್ರತಿಯೊಬ್ಬ ಮನುಷ್ಯನೂ ಹಿಂದಿನ ಜನ್ಮಗಳಲ್ಲಿ ಉತ್ತಮ ಕೆಟ್ಟ ಕರ್ಮಗಳನ್ನು ಮಾಡಿರುತ್ತಾನೆ. ಅವುಗಳ ಸಂಸ್ಕಾರವು ಸಂಗ್ರಹಿತವಾಗಿರುತ್ತದೆ. ಆ ಸಂಗ್ರಹಕ್ಕನುಸಾರವಾಗಿ ಈ ಜನ್ಮದಲ್ಲಿ ಅವನಿಗೆ ಸುಖ ದುಃಖಗಳನ್ನು ಅನುಭವಿಸಬೇಕಾಗಿ ಬರುತ್ತದೆ. ಇದು ನಂದು ಪರ್ಸ್ನಲ್ ಫೇವ್ರೆಟ್ ಶ್ಲೋಕ. ಇಲ್ಲಿ ಎಷ್ಟು ಚಂದ ಹೇಳ್ತಾರಲ್ಲ ಶ್ರೀ ಸಮರ್ಥ ಗುರುಗಳು. ಯಾವುದೇ ಮನುಷ್ಯನ ಲೈಫ್ 100% ಪರ್ಫೆಕ್ಟ್ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಅನ್ಕೋತಿರ್ತೀವಿ, ಅವರು ಇಷ್ಟು ಆರಾಮಿದ್ದಾರೆ, ಇವ್ರು ಇಷ್ಟು ಆರಾಮಿದ್ದಾರೆ, ನನಗೆ ಯಾಕೆ ಇಷ್ಟು ಕಷ್ಟ, ನನಗೆ ಯಾಕೆ ಹಿಂಗೆ ಆಗ್ಲಿಕ್ಕತ್ತದ, ಭಗವಂತ ನನಗೆ ಯಾಕೆ ಹಿಂಗೆ ಮಾಡ್ಯಾನ. ಯಾವತ್ತೂ ಹಂಗೆ ಇರುವುದೇ ಇಲ್ಲ ಅಂತ ಹೇಳಿ ಸಮರ್ಥ ಗುರುಗಳು ಹೇಳ್ತಾರೆ. ಪ್ರತಿಯೊಂದು ಜೀವಿನೂ ಭೂಮಿಗೆ ಬರೋ ಮುಂದೆ ತನ್ನ ಬೆನ್ನ ಮೇಲೆ ತನ್ನ ಕರ್ಮದ ಮೂಟೆ ಹೊತ್ಕೊಂಡೇ ಬರ್ತಾನಂತ. ಶ್ರೀ ಮಹಾರಾಜರು ಹೇಳುವಂಗೆ ನಮಗೆ ಈ ಜನ್ಮದೊಳಗೆ, ಈ ಸದ್ಯ ಪ್ರೆಸೆಂಟ್ ಜನ್ಮದೊಳಗೆ ಯಾವ್ಯಾವ ಸಂಸ್ಕಾರಗಳು ಫಲ ಕೊಡಲಿಕ್ಕೆ ಸಿದ್ಧ ಆಗಿರ್ತಾವ, ಅವುಗಳಿಗೆ ತಕ್ಕಂಥ ಭೂಮಿಕೆ ಅಂದ್ರೆ ಅವುಗಳಿಗೆ ತಕ್ಕಂಥ ಶರೀರ ಈ ಜನ್ಮದೊಳಗೆ ನಮಗೆ ಪ್ರಾಪ್ತಿ ಆಗ್ತದೆ. ಹಂಗೆ ಒಮ್ಮೆ ಸುಖ, ಒಮ್ಮೆ ದುಃಖ, ಇದ್ರ ಚಕ್ರ ಅಂತೂ ಎಲ್ಲರ ಜೀವನದೊಳಗೂ ಇದ್ದೇ ಇರ್ತದೆ. ಆದ್ರೆ ನಮಗೆ ಕಷ್ಟ ಬಂದಾಗ, ಏನೋ ಸಿಚುವೇಶನ್ ಬಂದಾಗ ಇಂಥ ಶ್ಲೋಕಗಳು, ಆಧ್ಯಾತ್ಮ, ಭಗವತ್ ಭಕ್ತಿ ಮನಸ್ಸನ್ನು ಶಾಂತಿ ಇಡಲಿಕ್ಕೆ ಭಾಳ ಸಹಾಯ ಮಾಡ್ತಾವೆ. ಇಲ್ಲ ಕಷ್ಟದಾಗ ಮನುಷ್ಯ ಆತ್ಮಸ್ಥೈರ್ಯ ಕಳ್ಕೊಳ್ಳೋದು, ಡಿಪ್ರೆಷನ್ನಿಗೆ ಹೋಗೋದು, ಇಂಥವೆಲ್ಲ ಆಗಬಾರ್ದು ಅಂದಾಗ ನಾವು ಇಂಥ ಕೆಲವೊಂದು ಶ್ಲೋಕಗಳನ್ನು ಕೇಳೋದ್ರಿಂದ ಮನಸ್ಸಿಗೆ ಸಾಕಷ್ಟು ಸಮಾಧಾನ ಕೊಡ್ತಾವೆ. ಈಗ ಮುಂದಿನ ಶ್ಲೋಕ ನೋಡೋಣ. ಶ್ಲೋಕ 12. ಮನ ಮಾನಸಿ ದುಃಖ ಆಣು ನ ಕೋರೆ, ಮನ ಸರ್ವಥಾ ಶೋಕ ಚಿಂತಾ ನ ಕೋರೆ, ವಿವೇಕೆ ದೇಹ ಬುದ್ಧಿ ಸೋಡು ನಿದ್ಯಾವಿ,
ವಿದೇಹೀಪಣೆ ಮುಕ್ತಿಭೋಗೀತ ಜಾವಿ. ಭಾವಾರ್ಥ: ಹೇ ಮನಸ್ಸೇ, ನೀನು ದುಃಖದ ಚಿಂತನೆ ಮಾಡಬೇಡ. ಅದೇ ರೀತಿಯಾಗಿ ಶೋಕ ಹಾಗೂ ಚಿಂತೆಗಳ ಪ್ರಭಾವವು ನಿನ್ನ ಮೇಲೆ ಆಗಗೊಡಬೇಡ. ಆತ್ಮ ಅನಾತ್ಮ ವಿವೇಕದಿಂದ ದೇಹಬುದ್ಧಿಯನ್ನು ಕ್ಷೀಣಗೊಳಿಸಿಕೊಂಡು ದೇಹಭಾವವನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಸ್ವತಂತ್ರವಾದ ಆನಂದದ ಅನುಭವ ಪಡೆದುಕೋ. ಈಗ ನಾವು ವಿವರಣೆ ನೋಡ್ಬೇಕಂದ್ರೆ, ನಾನು ಈ ದೇಹನ ಇದ್ದೇನೆ ಇದು ಅನ್ನೋ ಭಾವ, ಅನ್ನೋ ಫೀಲಿಂಗ್ ನಮ್ಮಲ್ಲಿ ಇಷ್ಟಕ್ಕೆ ಕಾಂಕ್ರೀಟ್ ಆಗಿರ್ತದಲ್ಲ, ಇದು ನಾವು ಲೈಫ್ ಕಡೆ ನೋಡೋದನ್ನು, ಪರ್ಸೆಪ್ಷನನ್ನು ಚೇಂಜ್ ಮಾಡಿಬಿಟ್ಟಿರ್ತದೆ. ನಮಗೆ ಈ ಕಷ್ಟ ಓಕೆ, ಅವ್ರ ಜೀವನದಾಗ ಇರ್ಬೋದಪ್ಪ, ಭಗವಂತ ನನ್ನ ಜೀವನದಾಗ ಏನೋ ಕಷ್ಟ ಕೊಡಬೇಡಪ್ಪ ಅಂತ ನಾವು ಏನು ಮಾಡ್ತೀವಿ, ನಮ್ದು ಏನದ ಜೀವನ ಅದ ಅದನ್ನು ನಮ್ಮ ಕಂಟ್ರೋಲ್ನಾಗ ತಗೋಬೇಕು. ಅದ್ರ ಸಲುವಾಗಿ ಭಗವಂತಗೆ ಬೆನ್ನು ಹತ್ತೋದು. ಅಯ್ಯಪ್ಪ ನನಗೆ ಯಾರ ರೋಗನೂ ಕೊಡಬೇಡಪ್ಪ, ಅದನ್ನು ನಮ್ಮ ಕಂಟ್ರೋಲ್, ನಮ್ಮ ಭಾಗ್ಯ, ನಮ್ಮ ಏನೇನದಲ್ಲ, ನನ್ನ ಮಕ್ಕಳ ಭಾಗ್ಯ, ನನ್ನ ಭಾಗ್ಯ, ನನ್ನ ಫ್ಯಾಮ್ಲಿದ ಭಾಗ್ಯ ಎಲ್ಲನೂ ನಮ್ಮ ಕಂಟ್ರೋಲ್ ಒಳಗೆ ಇರಬೇಕು ಅಂತ ಅಪೇಕ್ಷೆ ಪಡ್ತೀವಿ. ಆದರೆ ಅದು ಎಂದೂ ಪಾಸಿಬಲ್ ಇಲ್ಲ. ಹೀಗಾಗಿ ನಾವು ಲೈಫ್ ಕಡೆ ನೋಡೋ ಪರ್ಸೆಪ್ಷನ್ ಈ ದೇಹ ಭಾವ ಅನ್ನೋದು ಭಾಳ ನ್ಯಾರೋ ಮಾಡಿಬಿಟ್ಟಿರ್ತದೆ. ಅದಕ್ಕೆ ನಮ್ಮ ಲೈಫ್ ಒಳಗೆ ಏನರ ಇನ್ಸಿಡೆಂಟ್ ನಡೆದ್ರೆ ನಮಗೆ ಅದನ್ನು ಪ್ರಾಪರಾಗಿ ಅನಲೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಅಯ್ಯೋ ದೇವ್ರು ನನಗೆ ಎಷ್ಟು ಕಷ್ಟ ಕೊಟ್ಬಿಟ್ಟಪ್ಪ, ನನಗೆ ಯಾಕೆ ಹಿಂಗೆ ಮಾಡಿದೆಪ್ಪ ದೇವ್ರ, ನಾನು ನಿನಗೆ ಎಷ್ಟು ಪೂಜೆ ಮಾಡ್ತಿದ್ನಪ್ಪ, ಹಿಂಗೆ ಕೇಳ್ಕೊತೀವಿ ಹೊರತಾಗಿ ಹೌದು ನಾನು ಈ ಸಿಚುವೇಶನ್ನು ನನ್ನ ಕರ್ಮಕ್ಕನುಸಾರವಾಗಿ ಬಂದದ, ನಾನು ಧೈರ್ಯದಿಂದ ಎದುರಿಸ್ಬೇಕು ಅನ್ನೋ ಒಂದು ಫೀಲಿಂಗ್ ಬರ್ತದ. ಇಲ್ಲ ಅಂತಲ್ಲ, ನಾವು ಎಲ್ಲರೂ ಮನುಷ್ಯರೇ. ಸಮ್ಟೈಮ್ಸ್ ಪಾಸಿಟಿವ್ ಇರ್ತಾವೆ ಥಾಟ್ಸ್, ಸಮ್ಟೈಮ್ಸ್ ನೆಗೆಟಿವ್ಸ್ ಇರ್ತಾವೆ. ಆದರೆ ನಮ್ಮ ಪಾಸಿಟಿವ್ ಫೀಲಿಂಗನ್ನು, ನಾನು ಈ ಆತ್ಮ ಅನ್ನೋ ಫೀಲಿಂಗನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ನಮಗೆ ಅಧ್ಯಾತ್ಮ ಭಾಳ ಸಹಾಯ ಮಾಡ್ತದೆ. ಇಲ್ಲೇ ಒಂದು ಎಕ್ಸಾಂಪಲ್ ನೋಡೋಣಲ್ಲ, ಯಾವುದಂದ್ರೆ ಮೈಥಾಲಜಿ ಕ್ಯಾರೆಕ್ಟರ್ಸ್ ನೋಡ್ಕೋತ ಹೋದ್ರೆ, ಮೈಥಾಲಜಿ ಸುಮ್ಮನೆ ಕಥೆಯಲ್ಲ, ಅದು ನಮಗೆ ಎಷ್ಟೊಂದು ಸೂಕ್ಷ್ಮವಾಗಿ ಕಲಿಸ್ತಿರ್ತದೆ. ಒಮ್ಮೊಮ್ಮೆ ಭಾಳ ಡೆಪ್ತಾಗಿ ವಿಚಾರ ಮಾಡಿದಾಗ ಗೊತ್ತಾಗ್ತದೆ. ಸಿಂಪಲ್ಲಾಗಿ ಓಕೆ ಕಥೆ ಅದ ಬಿಡು, ಏನೋ ಕಥೆ ಅದ, ನೋಡ್ತೀವಿ, ಎಂಜಾಯ್ ಮಾಡ್ತೀವಿ, ಬಂದುಬಿಡ್ತೀವಿ. ಆದರೆ ಒಂದು ಸಣ್ಣ ಕಥೆ ತೊಗೊಳ್ಳೋಣ. ಹಿರಣ್ಯಕಶಿಪು ಮತ್ತು ಪ್ರಹ್ಲಾದನ ಕಥೆ ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತದ. ಆದರೆ ಹಿರಣ್ಯಕಶಿಪು ಮಾತ್ರ ಯಾವಾಗಲೂ ದೇಹ ಭಾವದೊಳಗನೇ ಇದ್ದ. ನನ್ನ ಅಧಿಕಾರ, ನನ್ನ ದುಡ್ಡು, ನನ್ನ ಆಸೆ, ನನ್ನ ಡಿಸೈರ್ಸು, ನಂದು ಒಟ್ಟು ಎಲ್ಲ ನಂದು, ಈ ದೇಹನ ನಾನು, ನಂದು, ಈ ಭಾವದೊಳಗನೇ ಇದ್ದ. ಆದರೆ ಎಷ್ಟು ಅಪೋಸಿಟ್ ಅಂದ್ರೆ, ಪ್ರಹ್ಲಾದನ ಕ್ಯಾರೆಕ್ಟರ್ ತೊಗೊಂಡ್ರೆ ಅವ ದೇಹ ಭಾವವನ್ನು ಅಷ್ಟು ಚಿಕ್ಕ ವಯಸ್ಸಿನಾಗ ಮೀರಿ ಹೋಗಿ ಆತ್ಮಭಾವದಾಗ ನೆಲೆ ನಿಂತು ತನ್ನ ದೇಹವನ್ನು ಭಗವಂತನ ಸ್ವಾಧೀನಪಡಿಸ್ಬಿಟ್ಟಿದ್ದ. ನಾವು ಕೂಡ ಬೈ ಪ್ರಾಕ್ಟೀಸ್ ಅಥವಾ ಸತತ ಅಭ್ಯಾಸದಿಂದ ಆ ಸ್ಥಿತಿ ತಲುಪಿದ್ವಿ ಅಂದ್ರೆ ಶೋಕ, ಚಿಂತೆ ಇವುಗಳೆಲ್ಲದರಿಂದ ಮುಕ್ತವಾಗ್ತೀವಿ. ನಾವೆಲ್ಲ ಜನರು, ಸಾಮಾನ್ಯ ಜನರು ಶೋಕ, ಚಿಂತೆಗಳು, ದುಃಖ, ಡಿಪ್ರೆಷನ್ನಿಂದ ಮುಕ್ತವಾಗಿ ಒಂದು ಸಂತೋಷದ ಜೀವನ ಮಾಡಲಿ ಅನ್ನೋದ ಶ್ರೀ ಸಮರ್ಥ ಗುರುಗಳ ಅಭಿಪ್ರಾಯ ಆಗಿರ್ತದೆ. ಜೈ ಜೈ ರಘುವೀರ ಸಮರ್ಥ.